ಲಾಡ್ಜ್ ಮತ್ತು ಬಾರ್ಗಳನ್ನು ಪರಿಶೀಲಿಸಿದ ಲೇಡೀಸ್ ಸಿಂಗಂ ಪಿಎಸ್ಐ ಸವಿತಾ ಮುನ್ಯಾಳ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇರುವಂತಹ ಲಾಡ್ಜ್ ಮತ್ತು ಬಾರ್ಗಳನ್ನು ಪರಿಶೀಲನೆ ಮಾಡಿದ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ ಸಾಮಾನ್ಯವಾಗಿ ಲಾಡ್ಜ್ ಮತ್ತು ಬಾರ್ಗಳು ಸರಿಯಾದ ಪರವಾನಗಿಗಳನ್ನು ಹೊಂದಿವೆಯೇ, ನಿಯಮಾವಳಿಗಳ ಅನುಸರಣೆ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪರಿಶೀಲಿಸಿದರು. ಉದಾಹರಣೆಗೆ, ಮದ್ಯವನ್ನು ಅಪ್ರಾಪ್ತ ವಯಸ್ಕರಿಗೆ ಮಾರಾಟ ಮಾಡಬಾರದು, ಗ್ರಾಹಕರ ಭದ್ರತೆ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಸೂಕ್ತವಾದ ಭದ್ರತಾ ಕ್ರಮಗಳನ್ನು ಹೊಂದಿದ್ದಾರೆಯೇ ಮತ್ತು ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆಯೇ, ಉದಾಹರಣೆಗೆ ಮಾದಕ ದ್ರವ್ಯಗಳ ಮಾರಾಟ, ಲಾಡ್ಜ್ ಮತ್ತು ರೆಸ್ಟೋರೆಂಟ್ಗಳ ಪರಿಶೀಲನೆಯನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಇದಲ್ಲದೆ ಪಿಎಸ್ಐಗಳು ಯಾವುದೇ ದೂರುಗಳು ಅಥವಾ ತನಿಖೆಗಳ ಆಧಾರದ ಮೇಲೆ ನಿರ್ದಿಷ್ಟ ಲಾಡ್ಜ್ ಅಥವಾ ಬಾರ್ ಅನ್ನು ಸಹ ಪರಿಶೀಲಿಸಬಹುದು. ಕೆಲವೊಂದು ಲಾಡ್ಜ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿರಲಿಲ್ಲ, ಅದಕ್ಕೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗುವುದೆಂದು ಹೇಳಿದರು. ಮತ್ತು ನಿಮ್ಮ ಲಾಡ್ಜ್ನಲ್ಲಿ ಅನೈತಿಕ ಚಟುವಟಿಕೆ ನಡೆದರೆ ನಿಮ್ಮ ಲಾಡ್ಜ್ ಸೀಸ್ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಲಾಡ್ಜ್ ಅಂಡ್ ಬಾರ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಇನ್ನು ಮುಂದೆ ಲಾಡ್ಜ್ ಮಾಲೀಕರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗೆ ನಡೆಯದಂತೆ ನೋಡಿಕೊಳ್ಳಬೇಕು ಮತ್ತು ಅವಕಾಶ ಮಾಡಿಕೊಡಬೇಡಿ ಎಂದು ಎಚ್ಚರಿಸಿದರು. ಎಂಡಿ ಸೋಹಿಲಾ ಬೈರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಒಂದು ಇಲ್ಲ ಕಂದ್ರ ಮತ್ತೆ ನೀತಿನ ಫಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಮಾಡ್ಬೇಕಲ್ಲ, ಮತ್ತೆ ಹೆಂಗೆ ಹಿಂಗಂದ್ರ ನಾನು ಏನು ತಮ್ಮ ಹೆಸರು? ಅಶೋಕ್ ಅಂತ ಹೇಳಿ. ಅಶೋಕ್ ಅಡ್ರೆಸ್ ಸೂರ್ಯ ಲೆಕ್ಕ ಅಂತ. ಮತ್ತೆ ಕ್ಯಾಮ್ರಾನೇ ಇಲ್ಲಲ್ರಿ ಇಲ್ಲಿ ಹೆಂಗ್ರಿ? ತಲೆ ಬಂದೈತಿ ನೋಡಮ್ಮ, ಇಲ್ಲಿ ಹಾಕ್ಬೇಕಲ್ಲ, ಇಲ್ಲಿ ಬರೋರು ಹೋಗೋರು ಗೊತ್ತಾಗಲ್ಲ. ನೋಡ್ಕೋಬೇಕಲ್ಲ ನಮ್ಗೆ ಮೇಡಮ್ ಇದು ಕೊಟ್ಟಿವಿ ನಾವು ಲೀಸ್ ಮೇಲೆ ಮಂತ್ಲಿ ಹಿಂಗೆ ಅಂತೇಳಿ, ಅದಕ್ಕೆ ಇದು ಮಾಡಿ ಯಾಕಂದ್ರೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಒಳಗೆ ಮಸ್ಟ್ ಇನ್ಸ್ಟಿಟ್ಯೂಟ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಲೇಬೇಕು. ಈಗ ಮಂದಿ ಜನ ಬರ್ತಿರ್ತಾರೆ, ಅವ್ರದ್ದು ಸುರಕ್ಷತೆ ಇರುತ್ತಾ, ನಿಮ್ದು ಇರುತ್ತಾ. ನಿಮ್ದು ಲಾಡ್ಜ್ ಇದ್ದ ಸುರಕ್ಷತೆ ಬೇಕಿಲ್ಲ, ಮತ್ತೆ ಅಲ್ಲಿ ರೋಡ್ ಕವರ್ ಆಗುವಂಗೂ ಕ್ಯಾಮ್ರಾ ಇಲ್ಲ. ಯಾವ ನೈಟ್ ವಿಸಿಬಲ್ ಬೇಕಲ್ರಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.